ಕೆಲಸಕ್ಕೆ ತೊಂದರೆ ಮಾಡುವಂಥ ಇಂಥ ವ್ಯಕ್ತಿಗಳಿಂದ ನಾವು ದೂರ ಇರಬೇಕು. ಯಾಕಂದರೆ ನಾವು ಪ್ರತಿದಿನ ಕೆಲಸ ಮಾಡಬೇಕು, ಪ್ರತಿದಿನ ನಾವು ಬೇರೆಯವ್ರ ಬಟ್ಟೆನ ಇಸ್ಕೊಳ್ತಾ ಇರ್ತೀವಿ. ನಮ್ಮ ತಲೆ ಬೇರೆ ಬೇರೆ ಕಡೆ ಇದ್ದರೆ ಅಥವಾ ಟೆನ್ಷನ್ ಕಡೆ ಇದ್ದರೆ ನಾವು ಬಟ್ಟೆನ ಹಾಳು ಮಾಡ್ತೀವಿ. ಆದ್ದರಿಂದ ಕೆಲವೊಂದು ವ್ಯಕ್ತಿಗಳಿಂದ ನಾವು ಯಾವ ರೀತಿ ದೂರ ಇರೋದು, ಆ ಥರ ವ್ಯಕ್ತಿಗಳು ಯಾರು ಹೇಗಿರ್ತಾರೆ ಅಂತ ನಾವು ಗುರುತಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಪ್ರತಿಯೊಬ್ಬ ಟೈಲರಿಗೂ ಅಂದರೆ ಲೇಡೀಸ್ ಟೈಲರಿಗೂ ಹೆಲ್ಪ್ ಆಗುವಂಥ ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ಯಾಕಂದರೆ ನಾನು 22 ವರ್ಷ ಆಯಿತು. ಸಾಮಾನ್ಯ ನಾನು 10th ಮುಗಿದ ತಕ್ಷಣವೇ ರಜೆಯಲ್ಲಿ ಟೈಲರಿಂಗ್ ಕಲ್ತಿರೋದು. ಆಗಿಂದನೂ ನಾನು ಈಗವರೆಗೂ, ಈಗ ನನ್ನ ಮಗ ಇಂಜಿನಿಯರಿಂಗ್, ಇಷ್ಟು ವರ್ಷ ಕಾಲಾವಧಿಯಲ್ಲಿ ನಾನು ನೋಡಿದಂತಹ ಕಸ್ಟಮರ್ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಜನಗಳನ್ನಾಗಿರ್ಬೋದು, ನಾನು ಈಗ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟಿಗೆ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ತುಂಬಾ ನಾನೇ ಅವ್ರು ಏನಾದರೂ ಜೋರಾಗಿ ಹೇಳಿದ ತಕ್ಷಣ ಹೌದೌದು ಅಂದ್ಕೊಂಡು ಚಿಂತೆ ಮಾಡ್ತಿದ್ದೆ. ಈಗ ನಾನು ಆ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ಅವ್ರಿಗೆ ಹೇಗೆ ನಾನು ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಸಹಿತ ತಿಳ್ಕೊಂಡಿದ್ದೀನಿ. ಆ ಥರ ವ್ಯಕ್ತಿಗಳು ಹೇಗಿರ್ತಾರೆ, ಈ ವ್ಯಕ್ತಿಗಳು ಹೇಗೆ ನಿಮ್ಮ ಹತ್ರನೇ ಕೆಲಸಗಳನ್ನು ಮಾಡಿಸ್ಕೊಂಡು ಕೊನೆಗೆ ನಿಮ್ಮನ್ನೇ ಹೇಗೆ ದೂರ್ತಾರೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬ ಟೈಲರ್, ಲೇಡೀಸ್ ಟೈಲರು ನೋಡಬೇಕಾದಂತಹ ಒಂದು ಒಳ್ಳೆಯ ವಿಡಿಯೋ. ನಾನು ಕೆಲಸ ಮಾಡ್ತಾ ಕೆಲವೊಂದು ಮೋಟಿವೇಶನ್ ವಿಡಿಯೋಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಆದರೆ ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನನಗೆ ಲೈವ್ ಬರೋಕ್ಕಾಗ್ತಾ ಇಲ್ಲ, ಯಾಕಂದರೆ ತುಂಬ ಬಟ್ಟೆಗಳಿರೋದ್ರಿಂದ. ಫ್ರೆಂಡ್ಸ್, ಹೇಗಂದರೆ ನೀವು ಟೈಲರಿಂಗ್ ಕೆಲಸ ಮಾಡ್ತಾಯಿರಿ ಅಥವಾ ಬಟ್ಟೆ ಅಂದರೆ ಸ್ಯಾರಿಗಳನ್ನು ಸೇಲ್ ಮಾಡ್ತೀರಿ ಅಥವಾ ಪಾರ್ಲರ್ ಇಟ್ಟಿರಿ ಅಥವಾ ನೀವು ಈ ಫ್ಯಾನ್ಸಿ ಅಂಗಡಿ ಆ ಥರ ಇಟ್ಟಿರಿ ಅಥವಾ ಜೀನ್ಸಿ ಅಂಗಡಿ ಇಟ್ಟಿರಿ, ಏನೇ ಇಟ್ಟಿರಿ, ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಲ್ವ ಅದು ಅನ್ವಯ ಆಗುತ್ತೆ. ಹಾಗೆ ಹೌಸ್ ವೈಫು ಆಗಿರಿ, ನಿಮಗೂ ಸಹಿತ ಈ ಟಿಪ್ಸ್ಗಳು ಒಂದು ಅನ್ವಯ ಆಗುತ್ತೆ. ಈಗ ನಾನು ಬರೋದಾದರೆ ಟೈಲರ್ಸ್ಗಳಿಗೆ, ನಾವು ಫಸ್ಟು ಕರೆಕ್ಟಾಗಿ ಕಸ್ಟಮರ್ ಬಟ್ಟೆನ ಇಸ್ಕೊಂಡು ಕರೆಕ್ಟಾಗಿ ನಾವು ಹೊಲಿದು ಅವರಿಗೆ ಕರೆಕ್ಟಾಗಿ ಚೆಕ್ ಮಾಡಿ ಕೊಟ್ಟಾಗ ಏನು ಪ್ರಾಬ್ಲಮ್ ಬರಬಾರ್ದು. ಅಂದರೆ ನಮ್ಮ ಮೈಂಡ್, ನಮ್ಮ ತಲೆ ಕರೆಕ್ಟಾಗಿರಬೇಕು. ನಾವು ಟೆನ್ಷನ್ ಆಗಿದ್ವೋ ಅಥವಾ ಏನೋ ಬೇಜಾರಾಗಿದ್ವೋ, ಈ ರೀತಿ ಸಂದರ್ಭಗಳಲ್ಲಿ ನೀವು ಸ್ವಲ್ಪನಾದರೂ ಬ್ಲೌಸನ್ನು ಮಿಸ್ಟೇಕ್ ಮಾಡಿರ್ತೀರ. ಹೌದಾ ಇಲ್ವೋ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಯಾವ ರೀತಿ ವ್ಯಕ್ತಿಗಳು ಅಂದರೆ ಫ್ರೆಂಡ್ಸ್, ಹೇಗಂದರೆ ನಮ್ಮ ಹತ್ರ ಬಟ್ಟೆ ಹೊಲ್ಸೋಕ್ಕೆ ಬರ್ತಾರಲ್ವಾ, ಬಟ್ಟೆ ಹೊಲ್ಸೋಕ್ಕೆ ಬಂದುಬಿಟ್ಟು ಅವರು ಇನ್ನೊಂದು ಟೈಲರ್ನ ಹೊಗಳೋ ಅಂಥದ್ದು. ಈ ರೀತಿ ಮಾಡಿದಾಗ ತಕ್ಷಣ ನೀವು ರಿಪ್ಲೈ ಕೊಡಿ. ಮತ್ತು ಆ ವ್ಯಕ್ತಿಗಳು ಒಂದ್ಸಲಿ ಮಾಡಿದ್ರೆ ಪರವಾಗಿಲ್ಲ, ಪದೇ ಅದೇ ರೀತಿ ಮಾಡ್ತಾಯಿದ್ರು. ಅವಳು ಅಷ್ಟು ಕಡಿಮೆ ತೊಗೊಂಡ್ಲು, ಅವಳು ಅಷ್ಟು ಚೆನ್ನಾಗಿ ಹೊಲಿತಾ ಇದ್ಲು, ಅವಳು ಹೀಗೆ ಹಾಗೆ ಅಂದ್ಕೊಂಡು ನಿಮ್ಮ ಹತ್ರನೇ ಬಟ್ಟೆಗಳನ್ನು ಕೊಡೋಕ್ಕೆ ಬರ್ತಾಯಿದ್ರು ಅಂದರೆ ನೀವು ಒಂದ್ಸಲಿ ನೀವು ಹೇಳಲೇಬೇಕಾಗತ್ತೆ ತಿರ್ಸ್ಬಿಟ್ಟು. ಸುಮ್ಮನೆ ಇರೋದಕ್ಕಂತೂ ಆಗಲ್ಲ. ಯಾಕಂದರೆ ಅವರು ಒಳ್ಳೆಯವರಾಗಿದ್ದರೆ ಅವ್ರ ಹತ್ರನೇ ಹೋಗಬೇಕು, ನಮ್ಮ ಹತ್ರ ಯಾಕೆ ಬರಬೇಕು ಅಲ್ವಾ? ಅವ್ರು ಕರೆಕ್ಟಾಗಿ ಅವರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಅವ್ರ ಹತ್ರನೇ ಹೊಲಿಸ್ಬೇಕು. ಯಾಕೆ ನಮ್ಮ ಹತ್ರ ಬಟ್ಟೆ ಹೊಲ್ಸೋಕ್ಕೆ ಬಂದ್ಬಿಟ್ಟು ಅವ್ರನ್ನ ಹೊಗಳ್ಬಿಟ್ಟು ನಮ್ಮನ್ನು ಯಾಕೆ ಕೆಳಮಟ್ಟದಲ್ಲಿ ನೋಡ್ತಾರೆ? ಆ ರೀತಿ ಅವ್ರ ಬಟ್ಟೆನ ತಗೋಬೇಡಿ. ಮತ್ತು ಅವ್ರನ್ನ ನೀವು ಎಷ್ಟು ದೂರ ಇಟ್ಟರು ಅಷ್ಟು ಒಳ್ಳೆಯದು. ನಿಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ. ಅದು ಹೇಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ. ನೀವು ನಿಮ್ಮ ಪಾಡಿಗೆ ಇಂಟ್ರೆಸ್ಟಿಂದ ಬಟ್ಟೆ ಹೊಲಿತಾ ಇರ್ತೀರ, ಬೆಳಗ್ಗೆನೇ ಸ್ಟಾರ್ಟ್ ಮಾಡಿರ್ತೀರ, ಅವ್ರು ಬಂದರು ಬಟ್ಟೆ ಕೊಡೋಕ್ಕೆ, ಬಟ್ಟೆ ಕೊಟ್ಟರು ಅಥವಾ ಇಸ್ಕೊಂಡ್ರು, ಅವ್ರು ಹೇಳ್ತಾರೆ ಅವಳು ತುಂಬ ಕಡಿಮೆ ಹೊಲಿದ್ಲು, ಅವಳು ತುಂಬ ಚೆನ್ನಾಗಿ ಹೊಲ್ಕೊಟ್ಲು, ಫಿನಿಶಿಂಗ್ ಚೆನ್ನಾಗಿತ್ತು, ಹಂಗಿತ್ತು ಹಿಂಗಿತ್ತು ಅಂತ ಬೇಕಂತಾನೆ ಹೇಳಿದಾಗ ನಿಮ್ಮ ಮೈಂಡ್ ಒಂಥರ ಡಿಸ್ಟರ್ಬ್ ಆಗುತ್ತೆ. ಅಥವಾ ಅವಳು ಕಡಿಮೆ ಅಂದಾಗ ನಾವೇನು ಮಾಡ್ತೀವಿ, ನಾವು ತಗೊಳ್ಳೋ ರೇಟು ಈಗ ಒಂದು 300 ತೊಗೊಳ್ತಿರ್ತೀವ, 350 ತೊಗೊಳ್ತಿರ್ತೀವಿ. ಹೌದಲ್ವಾ, ನಮ್ಮದು ಡಿಮ್ಯಾಂಡ್ ಅಂದರೆ ನಮ್ಮ ಟೈಲರಿಂಗ್ ಡಿಮ್ಯಾಂಡ್ ಕಮ್ಮಿ ಆಗ್ತಿದೆ ಅಂದ್ಬಿಟ್ಟು ನಾವು ಆ ರೀತಿ ನನಗೂ ಆಗಿದೆ. ಈಗ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಈ ರೀತಿ ಕಸ್ಟಮರ್ ಬಂದಾಗ ನಾನು ಈ ರೀತಿ ಇರಬೇಕು ಅಂತ. ಇದೇ ಥರನೇ ಬೇರೆ ಕೆಲಸಗಳಲ್ಲೂ ಮಾಡ್ತಾರೆ. ಹಾಗೆ ಮತ್ತೆ ನಿಮ್ಮ ಹತ್ರ ಕೆಲಸಗಳು ಇದ್ದಾಗ ಮಾತ್ರ ನಿಮ್ಮ ಹತ್ರ ಬರೋದು, ಬೇರೆ ಟೈಮಲ್ಲಿ ನಿಮ್ಮ ಬಗ್ಗೆ ಬೇರೆ ಟೈಲರ್ ಹತ್ರ ಬೈಯೋ ಅಂಥದ್ದು. ಈ ರೀತಿ ಮಾಡೋವಂಥ ವ್ಯಕ್ತಿಗಳಿಂದನೂ ಸಹಿತ ದೂರ ಇರಿ. ಯಾಕಂದರೆ ಇವರು ಹೋಗ್ಬಿಟ್ಟು ಇನ್ನೊಬ್ಬರು ಟೈಲರ್ ಹತ್ರ, ಅಂದರೆ ನಮ್ಮೂರಲ್ಲೇ ಬೇರೆ ಟೈಲರ್ಸ್ ಇರ್ತಾರೆ, ಅವ್ರ ಹತ್ರ ಹೇಳೋದು. ಅವ್ರು ಹಿಂಗೆ ಹೇಳ್ತಿದ್ರು ಅಂತ ನಮ್ಗೆ ಹೇಳಿದಾಗ ನಮ್ಮ ಮೈಂಡು ಅಯ್ಯೋ ನಾವು ಇಷ್ಟೆಲ್ಲ ಚೆನ್ನಾಗಿ ಹೊಲ್ಕೊಟ್ಟು ಈಗ ಅಂತ ಎಷ್ಟೋ ಸತಿ ನಾನು ಚಿಂತೆ ಮಾಡ್ತಾ ಕೆಡ್ಸ್ಕೊಳ್ಳಲ್ಲ. ಯಾಕಂದರೆ ಬಂದೇ ಬರ್ತಾರೆ, ಬರದೆ ಎಲ್ಲೂ ಹೋಗಲ್ಲ. ಅವ್ರು ಅಲ್ದಿದ್ರೆ ಇನ್ನೊಂದು ಕಸ್ಟಮರ್, ಹಾಗಂತ ನೀವು ಪ್ರತಿಯೊಂದು ಕಸ್ಟಮರ್ ಮೇಲೂ ಜಗಳ ಮಾಡಿ ಸಿಟ್ಟು ಮಾಡಿ ಅಂತಲ್ಲ. ನಮ್ಮಲ್ಲೂ ಒಂದು ತಾಳ್ಮೆ ಇರುತ್ತೆ. ನಾವು ಟೈಲರ್ಸ್ ಆಗಿದ್ದೀವಿ, ಲೇಡೀಸ್ ಟೈಲರ್ ಆಗಿದ್ದೀವಿ, ಮನೆ ಮಕ್ಕಳು ಫ್ಯಾಮಿಲಿ ಎಲ್ಲರನ್ನೂ ನಿಭಾಯಿಸ್ಕೊಂಡು ಕಸ್ಟಮರ್ನೂ ನಿಭಾಯಿಸ್ಬೇಕಾಗತ್ತೆ. ಹಾಗಾಗಿ ಮತ್ತೆ
ಎಷ್ಟೇ ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಟ್ಟಿರಿ, ಹೊಲ್ದು ಕೊಟ್ಟಿರಿ, ನಿಮಗೆ ಹಿಂಗಾಗಿದೆ ಹಾಗಾಗಿದೆ ಅಂತ ನಿಮ್ಮನ್ನು ಡಿಮೋಟಿವೇಟ್ ಮಾಡೋದು. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ನನ್ನ ಹತ್ರನೇ ಬ್ಲೌಸ್ ಹಾಕ್ಸ್ಬಿಟ್ಟು ನೋಡ್ತೀನಿ. ಯಾಕಂದರೆ ನನ್ನ ಮನಸ್ಸಿಗೆ ಸಮಾಧಾನ ಇರಬೇಕು. ನಾನು ಕರೆಕ್ಟಾಗಿ ಕೆಲಸ ಈಗ ನಾವು ಮಿಷನ್ ಮೇಲೆ ಸ್ಟಿಚ್ ಮಾಡ್ತೀವಿ ಅಂದಾಗ ಎಲ್ಲ ಒಂದ್ಸತಿ ಅಳತೆ ನೋಡ್ತೀವಿ, ಕರೆಕ್ಟಾಗಿ ಹೊಲ್ದಿದ್ದೀವಪ್ಪ ಅಂತೇಳಿ. ಅವ್ರು ಮನೆಗೆ ಹೋಗಿ ಹಾಕಿ ನೋಡಿ ಸುಳ್ಳೆ ಹೇಳ್ತಾರೆ. ಆಗ ಇದ್ದವ್ರನ್ನ ನೀವು ಇಲ್ಲಿ ಕರೆಸ್ಬಿಟ್ಟು ಹಾಕಿ ನೋಡಿ ಕಳಿಸಿ, ನಿಮಗೆ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡಿದ್ದೀನಿ ಇದರಲ್ಲಿ ಅಂತ ಗೊತ್ತಾಗುತ್ತೆ. ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ನೀವು ಚೆನ್ನಾಗಿ, ಈಗ ಏನಿಲ್ಲ ಫ್ರೆಂಡ್ಸ್, ಈಗ ಬಟ್ಟೆ ಒಯ್ತಾರೆ, ಒಯ್ದು ಎಷ್ಟು ಅಮೌಂಟ್ ಕೇಳಿರ್ತಾರೆ, ಅವಾಗೇನು ದುಡ್ಡು ಕೊಟ್ಟು ಒಯ್ದಿರೋದಿಲ್ಲ, ಎಷ್ಟು ಅಮೌಂಟ್ ಅಂತ ಕೇಳಿರ್ತಾರೆ. ಅಲ್ಲೇ ಸ್ವಲ್ಪ ಅವರಿಗೆ ಅಯ್ಯೋ ಜಾಸ್ತಿ ಹೇಳಿದ್ರಲ್ಲ ಅನ್ನೋದೊಂದಿರುತ್ತೆ. ನಾವೆಲ್ಲ ಟೈಲರ್ಗಿಂತ ಕಡಿಮೆನೇ ಹೇಳೋದು. ಮನೆ ಅದು ದುಡ್ಡು ಕೊಡಬೇಕಲ್ಲ ಇವಳಿಗೆ, ಹೊಲ್ದೇನೋ ಆಯಿತು ಅಂಥೇಳಿ. ಇಲ್ಲ ಯೋ ಬ್ಲೌಸ್ ಹಾಳು ಮಾಡಿಬಿಟ್ಟೆ, ಶೋಲ್ಡರ್ ಡ್ರಾಪ್ ಆಯಿತು, ಅಲ್ಲಿದ್ದಾಯಿತು ಇಲ್ಲಿದ್ದಾಯಿತು, ಇಲ್ಲಿ ಬಂದು ಹಾಕಿ ನೋಡಿ ಅಂದರೆ ಹಾಕಿ ನೋಡಲ್ಲ, ಈ ರೀತಿ ದುಡ್ಡು ಕೊಡಬೇಕಾಗತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಸಹಿತ ಅದಕ್ಕೆ ಟೈಲರಿಂಗ್ ಮೆಟೀರಿಯಲ್ಸ್, ಲೈನಿಂಗು, ಫಾಲು ಮತ್ತು ಡೋರಿ ಈ ರೀತಿ ಎಲ್ಲ ಇನ್ವೆಸ್ಟ್ ಮಾಡಿರ್ತೀವಲ್ವ. ₹1 ಕೊಡಲಿಲ್ಲ ಅಂದರೆ ಎಷ್ಟು ಲಾಸ್ ಆಗುತ್ತೆ. ಇಂಥವ್ರನ್ನ ಮತ್ತೆ ನೀವು ಇಂಥವ್ರ ಬಟ್ಟೆಗಳನ್ನು ತಗೋಬೇಡಿ. ಆಮೇಲೆ ಬೇರೆ ಟೈಲರ್ ಹತ್ರ ಹೋಗಿ ಬಂದು ಅವಳ ಹತ್ರ ಅಷ್ಟು ಬಟ್ಟೆಗಳಿದ್ವು, ನಿನ್ನ ಅಂಗಡಿಯಲ್ಲಿ ಬಟ್ಟೆಗಳೇ ಇಲ್ವಲ್ಲ ಪಾಪ, ನಿಂಗೆ ಬಟ್ಟೆ ಬರೋದಿಲ್ವಾ ಅಂತ ಕೇಳಿ ನಮ್ಮನ್ನು ನಮ್ಮ ಮನಸ್ಥಿತಿನ ಹಾಳು ಮಾಡೋವಂಥವ್ರು ಈ ಥರದ್ದೆಲ್ಲ ವ್ಯಕ್ತಿಗಳು ಬಂದಾಗ ನಮ್ಮ ಹತ್ರ ಈ ರೀತಿ ಹೇಳಿದಾಗ ನಾವು ಅವತ್ತು ಇಡೀ ದಿನ ಬೇಕಾದ್ರೆ ನೋಡಿ ಈ ರೀತಿ ಏನಾದರೂ ಹೇಳಿದಾಗ, ಅಥವಾ ಯಾರೋ ಒಬ್ಬರು ಬ್ಲೌಸು ಸರಿಯಾಗಿಲ್ಲ ಅಂತ ಫೋನ್ ಮಾಡಿ ಹೇಳಿ, ನಾವು ಅವತ್ತು ಇಡೀ ದಿವಸ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಕೆಲಸ ಸಮೇತ ಅವತ್ತು ಹಾಳಾಗಿರುತ್ತೆ. ಈ ರೀತಿ ಅವ್ರ ಅಂಗಡಿಯಲ್ಲಿ ಅಷ್ಟು ಬಟ್ಟೆ ಇದ್ವು, ನಿನ್ನ ಅಂಗಡಿಯಲ್ಲಿ ಬಟ್ಟೆ ಇಲ್ಲ, ನಿಂಗೆ ಯಾಕೆ ಬಟ್ಟೆ ಇಲ್ವಾ ಅಂತ ಕೇಳೋದು. ಈ ರೀತಿ ವ್ಯಕ್ತಿಗಳು ನನ್ನ ಹತ್ರನೂ ಬಂದಿದ್ದಾರೆ. ಆಗ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನಾವು ಹೇಗಂದರೆ ಬಟ್ಟೆಗೆ ಕೊಟ್ಟಿರೋ ಬಟ್ಟೆಗಳನ್ನು ಬೇಗ ಸ್ಟಿಚ್ ಮಾಡಿಕೊಡ್ತೀವಿ. ನಮ್ಮ ಅಂಗಡಿಯಲ್ಲಿ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆ ಇರುತ್ತೆ. ಅಂಗಡಿಯವ್ರಿಗಿಂತನೂ ಜಾಸ್ತಿ ದುಡಿತಾ ಇರ್ತೀವಿ, ಅಂಗಡಿಯವ್ರಿಗಿಂತನೂ ನಮಗೆ ಲಾಭ ತುಂಬ ಇರುತ್ತೆ. ಯಾಕಂದರೆ ನಾವು ಅಂಗಡಿ ಬಾಡಿಗೆ ಕಟ್ಟಲ್ಲ, ಮನೇಲಿ ಹೊಲಿತಾ ಇರ್ತೀವಿ, ಆ ರೀತಿ ಇರುತ್ತೆ ಅಲ್ವಾ. ಆದರೆ ಹೋಲಿಸೋದು ಅಂಗಡಿಯವರಿಗೆ, ಮತ್ತು ಅಂಗಡಿಯವರು ಎಷ್ಟೇ ದುಡ್ಡು ಕೇಳಿದ್ರು ಕೊಡ್ತಾರೆ. ಮನೇಲಿ ಟೈಲರಿಂಗ್ ಮಾಡೋರಿಗೆ ಅದರ 0.5% ಮರ್ಯಾದೆ ಇರೋದಿಲ್ಲ. ಹೇಗಂದರೆ ಮನೇಲಿ ಟೈಲರಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ₹350 ಬ್ಲೌಸಿಗೆ ₹150 ಸಾಕು ಕೊಟ್ಟು ಹೋಗ್ತಾರೆ. ಆಮೇಲೆ ಎಲ್ಲ ಕಡೆ ಹೋಗಿ ಅವ್ರು ಯಾರು ಆಗಲ್ಲ ಅಂತ ಅಂದರೆ ನಮ್ಮ ಹತ್ರ ಬರ್ತಾರೆ. ನಂಗೆ ಕ್ಲೋಸ್ ಇರೋ ಅಂಥವ್ರೆ ಆ ರೀತಿ ಮಾಡಿದ್ದಾರೆ. ಆದರೂ ನಾನು ನನ್ನ ಕೆಲಸಕ್ಕೆ ಮರ್ಯಾದೆ ಕೊಡಬೇಕು ಅಂಥೇಳಿ ಅಂಥವ್ರ ಬ್ಲೌಸನ್ನು ಇಸ್ಕೊಂಡು ಒಂದು ದಿನದಲ್ಲೇ ಹೊಲ್ಕೊಟ್ಟಿದ್ದೀನಿ. ಆ ರೀತಿ. ಮತ್ತು ಫ್ಯಾಮಿಲಿ ಸಮಸ್ಯೆಗಳು, ನಾವು ಈಗ ಯಾವ ರೀತಿ ಇರ್ತಾರೆ ಟೈಲರ್ಸು, ಲೇಡೀಸ್ ಟೈಲರ್ ಅಂದರೆ ಒಂದು ಕಡೆ ಕೂತು ನಾವು ಬಟ್ಟೆ ಹೊಲಿಯೋದ್ರಿಂದ ನಮಗೆ ಬಟ್ಟೆ ಹೊಲಿಯೋ ಕೂತ ತಕ್ಷಣ ಏನಾಗುತ್ತೆ, ನಾನು ಇವರಿಗೆ ನಮ್ಮ ದೊಡ್ಡಮ್ಮನ ಮಗಳು ಅಥವಾ ಚಿಕ್ಕಮ್ಮನ ಮಗಳು, ಆಂಟಿ ಅಥವಾ ದೊಡ್ಡಮ್ಮ ಚಿಕ್ಕಮ್ಮ ಈ ರೀತಿ ಇರ್ತಾರಲ್ವ, ಇವ್ರಿಗೊಂದು ಫೋನ್ ಮಾಡೋಣ ಅಂತ ಹೇಳೋದು. ಈಗ ಹೇಗಂದರೆ ಅವ್ರಿಗೆ ಫೋನ್ ಮಾಡಿದಾಗ ಇಲ್ಲದೆ ಇರೋ ವಿಷಯಗಳನ್ನೆಲ್ಲ ಹೇಳ್ತಿರ್ತಾರೆ. ನಮ್ಮ ಮೈಂಡ್ ಸೆಟ್ಟು ಸಹಿತ ಅಲ್ಲಿಗೆ ನಾವು ಕೆಲಸ ಮಾಡೋದು ಬಿಟ್ಬಿಟ್ಟು ಅಲ್ಲಿಗೆ ಹೋಗುತ್ತೆ. ಅವ್ರು ಇನ್ನೇನೋ ಬೇಡದೇ ಇರೋ ವಿಚಾರಗಳನ್ನು ನಮ್ಗೆ ಹೇಳಿದರು ಅಂದರೆ ಮುಗೀತು. ಅಥವಾ ಇನ್ನೇನೋ ನಮ್ಮ ಮಧ್ಯ ಜಗಳ ಆಗುವಂಥ ವಿಚಾರಗಳನ್ನು ಹೇಳಿದರು ಅಂದರೆ ಅವತ್ತಿನ ಕೆಲಸ ಎಲ್ಲ ವೇಸ್ಟೇ. ಆ ರೀತಿ ನನಗೂ ಆಗಿದೆ, ಎಲ್ಲ ಟೈಲರ್ಸ್ಗಳಿಗೂ ಆಗ್ತಾರೆ. ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ನೀವು ಟೈಲರಿಂಗ್ ಮಿಷನ್ ಮೇಲೆ ಕೂತಾಗ ಆದಷ್ಟು ಈ ಫ್ಯಾಮಿಲಿ ಫೋನ್ ಕಾಲ್ಗಳನ್ನು ಅವಾಯ್ಡ್ ಮಾಡಿ. ನಿಮಗೆ ಅವ್ರದ್ದು ಏನಾದರೂ ಅಷ್ಟು ನೀವು ಮಾತಾಡಲೇಬೇಕು ಇಂಪಾರ್ಟೆಂಟ್ ಅಂತ ಇದ್ದರೆ ಮಾತಾಡಿ. ಅದ್ರ ತುಂಬ ಗೋಳು ವಿಷಯ, ಅಳೋ ವಿಷಯ ಅಥವಾ ಬೇಡದೇ ಇರೋ ವಿಷಯಗಳನ್ನು ನೀವು ಕೆಲಸ ಮಾಡುವಂಥ ನಿಮ್ಮ ಟೈಲರಿಂಗ್ ಮಿಷನ್ ಆ ಜಾಗದಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ಅಥವಾ ಬೇರೆಯವ್ರಿಗೆ ಬೈಕೊಂತ ಅಥವಾ ಇನ್ನೇನೋ ಬೇಡದೇ ಇರೋದನ್ನು ಮಾತಾಡ್ಕೊತ ಸಾಗಿದ್ದೀವಿ ಅಂತ ಅಂದರೆ ನಮ್ಮ ಮನೆ ಅಥವಾ ಅಂಗಡಿ, ನಾನು ಮನೇಲಿ ಬಟ್ಟೆ ಹೊಲಿಯೋದ್ರಿಂದ ಹೇಳ್ತಾ ಇದ್ದೀನಿ, ನಮ್ಮ ಮನೆಗೆ ಬಟ್ಟೆ ಹೊಲ್ಸೋಕೆ ಬರೋರು ಅಥವಾ ನಮ್ಮ ಶಾಪಿಗೆ ಬಟ್ಟೆ ಹೊಲ್ಸೋಕೆ ಬರೋರಿಗೆ ಬಟ್ಟೆ ಹೊಲ್ಕೊಡೋದು, ದುಡ್ಡಿಸ್ಕೊಳ್ಳೋದು ಅಷ್ಟೇ ಮಾಡಬೇಕು. ಬೇರೆ ಯಾವುದೇ ರೀತಿ ದುಡ್ಡಿನ ವ್ಯವಹಾರಗಳನ್ನು ಮಾಡ್ಕೊಬೇಡಿ. ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಟೈಲರ್ಸ್ ಆದ ನಾವುಗಳು ಸಹಿತ ಒಳ್ಳೆ ಕಸ್ಟಮರ್ ಬಂದು ಅವ್ರ ಜೊತೆ ನಾವು ಫ್ರೆಂಡ್ಶಿಪ್ ಆಗಿ ತುಂಬ ಕ್ಲೋಸ್ ಆದ್ವಿ ಅಂದಾಗ ಅವ್ರ ಹತ್ರ ನಾವು ದುಡ್ಡು ಇಸ್ಕೊಳ್ಳೋದು, ನಮ್ಮ ಹತ್ರ ದುಡ್ಡು ಕೇಳಿದಾಗ ಅವ್ರಿಗೆ ಕೊಡೋದನ್ನು ಮಾಡ್ಕೋಬೇಡಿ. ಅಲ್ಲೂ ಸಹಿತ ಫ್ರೆಂಡ್ಶಿಪ್ ಹಾಳಾಗುತ್ತೆ, ಕೆಲಸಕ್ಕೆ ಸಮೇತನೂ ತುಂಬಾ ಹೊಡೆತ ಬೀಳುತ್ತೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಹೇಳಿ ಈ ರೀತಿ ನಾನು 22 ವರ್ಷ ಆಯಿತು ನನ್ನ ಟೈಲರಿಂಗ್ ವೃತ್ತಿಯಲ್ಲಿ ನನಗೆ ಪರಿಚಯ ಆದ ಫ್ರೆಂಡ್ಶಿಪ್ ಹತ್ರ ಬಿಟ್ಟು ನಾನು ಅವ್ರ ಹತ್ರ ಇದುವರೆಗೂ ನಾನು ಯಾರ ಹತ್ರ ₹1 ಕೇಳಿಲ್ಲ. ಯಾಕಂದರೆ ನಾವು ನಮ್ಮ ಕೆಲಸಕ್ಕೆ ಅದು ಹೊಡೆತ ಬೀಳತ್ತೆ. ಆ ರೀತಿ ಮಾಡಬೇಡಿ. ನೀವು ಸಹ ಅವ್ರ ಹತ್ರ ಕೇಳಬೇಡಿ, ಅವರು ಸಹಿತ ನಮ್ಮ ಹತ್ರ ಕೇಳಿದ್ರೆ ಕೊಡಬೇಡಿ. ನಂಗೆ ಆ ಥರ ತುಂಬ ಜನ ಮಾಡಿದ್ದಾರೆ. ಆದರೆ
ತುಂಬ ಕಷ್ಟ ನಿಜ ಅನ್ಸಿದ್ರೆ ನಾನು ಕೊಟ್ಟಿದ್ದೀನಿ. ಸುಮ್ಮನೆ ಆ ರೀತಿ ವ್ಯವಹಾರಗಳನ್ನು ಮಾಡೋಕ್ಕೆ ಹೋಗಿಲ್ಲ. ಅದೂ ಸಹಿತ ನಿಮ್ಮ ಕೆಲಸಕ್ಕೆ ತುಂಬಾ ತೊಂದರೆ ಆಗುತ್ತೆ. ಯಾಕಂದರೆ ಯಾರೋ ಬಟ್ಟೆ ಹೊಲ್ಸೋಕೆ ಬಂದವರು ಹಾಗೆ ನಿಮ್ಮ ಕೆಲಸಗಳನ್ನೆಲ್ಲ ನೋಡಿಬಿಟ್ಟು ಕೇಳಿದ್ರು ಅಂದ್ಕೊಳ್ಳಿ, ಹೌದು ಇವರು ತುಂಬ ಒಳ್ಳೆಯವರೇನೋ ಅಂದ್ಕೊಂಡು ನೀವು ಕೊಟ್ಟು ಮತ್ತು ಆ ದುಡ್ಡು ನಿಮಗೆ ಬರ್ದೇನೆ ಇರ್ಬೋದು, ನಿಮ್ಮ ಕೆಲಸ ಮಾಡೋ ಮೈಂಡ್ಸೆಟ್ಟು ಸಹಿತ ಹಾಳಾಗ್ಬೋದು. ಓಕೆನಾ? ಈ ರೀತಿ ಇರುತ್ತೆ. ಈ ರೀತಿ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಹಾಗೆಯೇ ನೀವು ಕೆಲಸ ಮಾಡೋ ಜಾಗಕ್ಕೆ ಬಂದುಬಿಟ್ಟು ತುಂಬ ಅವ್ರ ಮನೆ ಗೋಳು ಹೇಳ್ಕೊಳ್ಳೋದು ಅಥವಾ ನಿಮ್ಮನ್ನು ಬರೀ ಮಾತಾಡಿಸ್ತಾನೆ ಇರೋದು, ನಿಮ್ಮ ಕೆಲಸನೇ ಮಾಡೋಕ್ಕೆ ಬಿಡಲ್ಲ, ನೀವು ತಲೆ ಬಗ್ಸಿ ಬಟ್ಟೆ ಹೊಲಿಯೋಕ್ಕೆ ಬಿಡಲ್ಲ, ಬರೀ ಬ್ಯಾಡ್ದಿದ್ದು ಬೇಕಾಗಿದ್ದ ವಿಷಯಗಳನ್ನು ಹೇಳೋದು. ಆ ರೀತಿ ಅಂತೂ ನನಗೆ ಮನೆ ಅಲ್ವಾ ಇದು, ತುಂಬ ಜನ ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೊಂದು ವಿಷಯನ ನಾನು ಸಹಿತ ಅಷ್ಟೇ, ಏನಾದರೂ ಅವ್ರು ಗೋಳ್ಗೀಳು ಹೇಳ್ಕೊಳ್ತಾರೆ ಅಂದರೆ ತುಂಬ ಕೇಳ್ತಿದ್ದೆ ಫ್ರೆಂಡ್ಸ್. ಹೆಂಗಂದರೆ ನಾನು ಬಟ್ಟೆ ಹೊಲಿತಿದ್ದೆ, ಅವ್ರದ್ದು ಏನಾದರೂ ಮನೆ ಕಷ್ಟ ಹೇಳಿದ್ರು ಅಂದರೆ ಬಟ್ಟೆ ಹೊಲಿಯೋದೇ ಬಿಟ್ಬಿಟ್ಟು ಅವ್ರ ಮುಖನ ನೋಡ್ತಾ ಹೀಗೆ ಕೂತ್ಬಿಡ್ತಿದ್ದೆ. ನನ್ನ ಕಷ್ಟಗಳು ಎಲ್ಲ ನಂಗೆ ನೆನಪಾಗ್ತಾಯಿತ್ತು. ನನಗೆ ಅವತ್ತು ಮೂಡೆಲ್ಲ ಆಫು, ಬಟ್ಟೆನೇ ಹೊಲಿತಿರ್ಲಿಲ್ಲ. ಅದು ನನಗೆ ನಮ್ಮ ಯಾಸ್ಮಿನ್ ಬಂದಮೇಲೆ ನಂಗೆ ಅದ್ರ ಬಗ್ಗೆ ಸಹಿತ ಸ್ವಲ್ಪ ಅರಿವು ಬಂತು. ಅವಳು ಅಷ್ಟೇ ಬೇಡದೇ ಇರೋದೆಲ್ಲ ಯಾರ ಹತ್ರನೂ ಮಾತಾಡೋಕೆ ಹೋಗಲ್ಲ, ಅವಳ ಕೆಲಸ ಅವಳು. ತುಂಬ ಈ ರೀತಿ ಚೊರೆ ಮಾಡೋರು ಬಂದರು ಅಂದರೆ ತಲೆ ಎತ್ತೆ ನೋಡೋದಿಲ್ಲ, ಆ ಥರ. ಅವಳಿಂದ ನಾನು ಅದನ್ನು ಕಲ್ತ್ಕೊಂಡೆ. ನಂಗೆ ಈಗಲೂ ಖುಷಿ ಇದೆ. ನನಗೆ ಆ ರೀತಿ ಕಷ್ಟಗಳನ್ನ ಕೇಳಿ ಈಗ ಬಟ್ಟೆ ಹೊಲ್ಸೋಕೆ ಬಂದಾಗ ಏನೋ ಒಂದು ಕ್ಲೋಸ್ ಆಗೋದು, ಮಾತಾಡ್ತಾ ಕ್ಲೋಸ್ ಆದಮೇಲೆ ನಮ್ಮನ್ನು ಕೇವಲವಾಗಿ ನೋಡಿದಂತಹ ಕಸ್ಟಮರು ಇದ್ದಾರೆ. ನಾನೇ ಒಬ್ಳಿಗೆ, ಅವಳಿಗೆ ಮದುವೆ ಕ್ಯಾನ್ಸಲ್ ಆಗಿತ್ತು. ಮದುವೆ ಕ್ಯಾನ್ಸಲ್ ಆದಾಗ ಅವಳು ಇನ್ನೇನು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನು ನಮ್ಮನೆಗೆ ಬಟ್ಟೆ ಹೊಲ್ಸೋಕೆ ಬಂದಾಗ ಅವಳು ಹೇಳ್ಕೊಂಡು ಹತ್ತಾಗ ಅವಳಿಗೆ ನಾನು ಒಂದು ಒಳ್ಳೆ ಬುದ್ಧಿ ಮಾತನ್ನು ಹೇಳಿ, ಇಲ್ಲ ಮುಂದೆ ಲೈಫ್ ಇದೆ, ಈ ರೀತಿ ಎಲ್ಲ ಮಾಡ್ಕೋಬಾರ್ದು ಅಂತೇಳಿ ಹೇಳಿ ಅವಳಿಗೆಲ್ಲ ಆಗಿ ಕೊನೆಗೆ ಒಳ್ಳೆ ಸಂಬಂಧ ಬಂದು ಮದುವೆ ಎಲ್ಲ ಫಿಕ್ಸ್ ಆಗಿ, ಮದುವೆ ಇನ್ನೇನು ಮದುವೆ ಇದೆ ಅನ್ನೋಷ್ಟೊತ್ತಿಗೆ ಮದುವೆ ಬಟ್ಟೆ ಹೊಲಿದು ಕೊಟ್ಟು ಇನ್ನೇನು ಮದುವೆ ಬಟ್ಟೆ ಒಯ್ಯಬೇಕು ಅನ್ನೋಷ್ಟೊತ್ತಿಗೆ ನನಗೆ ತುಂಬ ಅರ್ಜೆಂಟ್. ಅವತ್ತು ತುಂಬ ಬಟ್ಟೆನ ಹೊಲಿತಾ ಇದ್ದೆ. ಅವಳು ನನಗೆ ಮನೆಗೆ ಬಿಟ್ಟು ಬನ್ನಿ ನಿಮ್ಮ ಸ್ಕೂಟಿಯಲ್ಲಿ, ರೇವತಿ ಅಕ್ಕ ಮನೆಗೆ ಬಿಟ್ಟು ಬನ್ನಿ. ನಂಗೆ ತುಂಬ ಅವತ್ತು ನಿಜವಾಗ್ಲೂ ನಾನು ಮಧ್ಯಾಹ್ನವರೆಗೂ ಸ್ನಾನನೂ ಆಗಿಲ್ಲ, ಊಟನೂ ಆಗಿಲ್ಲ, ನನ್ನ ಕೆಲಸ ಸಮೇತ ಮನೇಲಿ ಆಗಿರಲಿಲ್ಲ. ಇಲ್ಲ ನಾನು ಬೇಕಾದರೆ ಆಟೋಗೆ ದುಡ್ಡು ಕೊಡ್ತೀನಿ ನಿನಗೆ, ಆಟೋದಲ್ಲಿ ಹೋಗಮ್ಮ, ತುಂಬ ಲಗೇಜ್ ಇದ್ರೆ. ಇಲ್ಲ ನೀವೇ ಬಿಟ್ಟು ಬರ್ಬೇಕು, ನನಗೆ ಬಿಟ್ಟು ಬನ್ನಿ ಅಂತ. ಇಲ್ಲ ಆಗಲ್ಲ ಅಂದಿದ್ದಕ್ಕೆ ತುಂಬಾ ಬೈದ್ಬಿಟ್ಲು. ಅವಾಗ ನಾನು ಅನ್ನಿಸ್ತು ನಮ್ಮ ಮನೆಗೆ ಕರೆಸ್ಬಿಟ್ಟು ಅವ್ರನ್ನ ಇಷ್ಟೆಲ್ಲ ಅವರಿಗೆ ಬುದ್ಧಿ ಹೇಳಿ ಅವರಿಗೆ ತಿಂಡಿ ಊಟ ಕಾಫಿ ಎಲ್ಲ ಕೊಟ್ಟು ಕೊನೆಗೆ ನಮಗೆ ಒಂದು ಮಾತು, ನಿಜವಾಗೂ ಅವಳು ಮದುವೆಗೆ ಹೋಗಿಲ್ಲ ಫ್ರೆಂಡ್ಸ್. ನಾನು ಅಷ್ಟು ಬೇಜಾರಾಯಿತು. ನಾನು ಎಷ್ಟು ಒಳ್ಳೆಯವಳು ಅಷ್ಟೇ ನಂಗೆ ಬೇಜಾರಾದರೆ ಅಷ್ಟೇ ನಾನು ಮತ್ತೆ ಅವರು ಹತ್ರಕ್ಕೂ ಸುಳಿಯಲ್ಲ, ಅವರು ವಿಷಯಕ್ಕೂ ಹೋಗಲ್ಲ. ಆ ರೀತಿ ಹಾಗೆಯೇ ಈ ರೀತಿ ಮಾಡ್ತಾರೆ. ಮತ್ತು ಒಬ್ಬರು ಕತೆ ಹೇಳ್ತೀನಿ ನೋಡಿ. ಅವರು ಮನೇಲಿ ಹರಿದೋಗಿರೋ ಬಟ್ಟೆಗಳನ್ನೆಲ್ಲ ತರ್ತಿದ್ರು, ಹೊಲ್ದು ಕೊಡ್ತಿದ್ದೆ. ಯಾಕಂದರೆ ಈಗ ಯಾರೂ ಹೊಲ್ದು ಕೊಡಲ್ಲ. ಹರಿದೋಗಿರೋದು ಒಂದು ಬಟ್ಟೆ ತಂದರೂ ಸಹಿತ ಹೊಸ ಬಟ್ಟೆನಾದರೂ ಮಿಷನ್ ಮೇಲೆ ಹಾಕಲ್ಲ. ಇದು ಒಂದು 2 ವರ್ಷದ ಕತೆ ಹಿಂದೆ. ಅವ್ರದ್ದು ಇಷ್ಟಿಷ್ಟುದ್ದ ಹರಿದೋಗಿರೋದೆಲ್ಲ ತಂದ್ಬಿಟ್ಟು ಹೊಲಿ ಅಂತಿದ್ರು. ನಾವು ಹುಟ್ಟಿದವಾಗಿಂದ ನೋಡ್ಕೊಂಡು ಬೆಳೆದವರು, ಆಡಿ ಬೆಳೆದವರು, ಈಗೂ ಮದುವೆ ಆದಮೇಲೂ ಒಂದೇ ಕಡೆ ಇದ್ದೀವಿ. ಈ ಹೇಳೋದು ತಪ್ಪು, ನನ್ನ ಹತ್ರ ಮಿಷನ್ ಇದೆ ಅಂದ್ಬಿಟ್ಟು ನಾನು ಅಹಂಕಾರ ಮಾಡಬಾರ್ದು ಅಂಥೇಳಿ ನಾನು ಎಲ್ಲ ಹೊಲ್ದು ಕೊಡ್ತಿದ್ದೆ. ಅವ್ರಿಗೆ ಹರಿದೋಗಿರೋ ಬಟ್ಟೆಗಳು, ಹಳೆ ಬಟ್ಟೆಗಳು ಯಾವುದಿರುತ್ತೋ ನನ್ನ ಹೊಸ ಮಿಷನ್ ಮೇಲೆ ಹಾಕ್ಕೊಂಡು ಹೊಲ್ದು ಕೊಟ್ಟಿದ್ದೀನಿ. ಇಷ್ಟು ಒಳ್ಳೆ ಗುಣ ಇದ್ದಾಗ ನಮಗೆ ಅವ್ರು ನಮ್ಮ ಮೇಲೆ ಹತ್ತು ಕೂರ್ತಾರಲ್ವ, ಆ ಥರ. ಕೊನೆಗೆ ಅವರು ಏನು ಮಾಡಿದ್ರು, ಬ್ಲೌಸ್ ಕೊಟ್ಟಿದ್ರು. ಬ್ಲೌಸು ಹೊಲಿಸ್ತಿದ್ರು, ಹರಿದೋಗಿರೋ ಬಟ್ಟೆಗಳನ್ನು ಹೊಲಿಸ್ತಿದ್ರು. ಬ್ಲೌಸು ಕೊಟ್ಟಿದ್ರು. ನನಗೇನೋ ಅನಿವಾರ್ಯ ಕಾರಣದಿಂದ ಸ್ವಲ್ಪ ಕೊಡೋದು 1-2 ದಿನ ಹೆಚ್ಚು ಕಡಿಮೆ ಆಯಿತು. ಕಟ್ಟಿಂಗ್ ಮಾಡಿಟ್ಟಿದ್ದೆ. ಇನ್ನೇನು ಅವರು ಬಂದರು ಅನ್ನೋಷ್ಟೊತ್ತಿಗೆ ಕೇಳಿದೆ, ನಿಮ್ಮ ಬಟ್ಟೆನ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಯಾವ ಥರ ಡಿಸೈನು ಅಂತ ಹೇಳಿ ಅಂದೆ. ನನಗೀಗ ಆ ಬಟ್ಟೆ ಬೇಡ, ನನಗೆ ಅದು ಬಟ್ಟೆ ಬೇಡ, ನನ್ನ ಟೈಮಿಗೆ ಕೊಟ್ಟಿಲ್ಲ ಅಂದಮೇಲೆ ಅದನ್ನು ಬಿಸಾಡು, ನೀನು ಬರೀ ಹರಿದೋಗಿರೋ ಬಟ್ಟೆ ಟಾಪ್ ಬಟ್ಟೆ ಹೊಲಿಯೋಕ್ಕೆ ಲಾಯಕು, ನೀನು ಏನಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿ ನಂಗೆ ತುಂಬಾ ಅವಮಾನ ಮಾಡಿಬಿಟ್ರು. ನಂಗೆ ತುಂಬಾ ಬೇಜಾರಾಯಿತು. ಆಗ ನಾನು ಅಂದ್ಕೊಂಡೆ, ನಾನು ಇವರದ್ದು ಹರಿದೋಗಿರೋ ಬಟ್ಟೆಗಳನ್ನೆಲ್ಲ ಹೊಲಿದಿದ್ದಕ್ಕೆ ಈ ಮಾತು ಕೇಳಬೇಕು ಅಂತೇಳಿ ಅವತ್ತಿಂದ ನಾನು ಅಷ್ಟು ಆ ರೀತಿ ಹಚ್ಕೊಳ್ಳೋದೇ ಇಲ್ಲ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇರ್ತೀನಿ. ನನ್ನ ಕೆಲಸ ಏನಿದೆ ನಾನು ಮಾಡ್ತೀನಿ. ಆದರೂ ನನಗೆ ಒಂದೊಂದ್ಸತಿ ಗೊತ್ತಾಗಲ್ಲ ಫ್ರೆಂಡ್ಸ್, ನಾನು ಒಳ್ಳೆತನ ತೋರ್ಸೋಕೆ ಹೋಗ್ತೀನಿ, ಮತ್ತು ಅವರಿಂದನೇ ನನಗೆ ಒಂದು ಮಾತು ಬರುತ್ತೆ, ತುಂಬ ಬೇಜಾರಾಗುತ್ತೆ. ಆಗ ನನ್ನ ಕೆಲಸಕ್ಕೆ ತುಂಬ ತೊಂದರೆ ಆಗಿದೆ. ಇಡೀ ದಿನವೂ ಮೂಡ್ ಆಫು, ನಾವೇನು ಬಟ್ಟೆ ಹೊಲಿಯಲ್ಲ. ನೀವು ನೋಡಿ, ಏನಾದರೂ ಸಮಸ್ಯೆಗಳಿದ್ದಾಗ ಬೇಕಂತಲೇ ಸುಮ್ಮನೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಸಮಸ್ಯೆಗಳಿದ್ದಾಗ ಸುಮ್ಮನೆ ಆ ಇಡೀ ದಿನ ಕೆಲಸ ವೇಸ್ಟ್. ನೀವು ಯಾವ ಕೆಲಸ ಮಾಡ್ತೀರಿ, ಯಾವುದು ಆಫೀಸಿಗೆ ಹೋಗ್ತೀರಿ, ಏನೇ ಕೆಲಸ ಮಾಡ್ತಾಯಿರಿ, ಅವತ್ತು ಇಡೀ ದಿನ ಬೇಕಾದರೆ ಹೌಸ್ ವೈಫ್ ಆಗಿರಲಿ, ಅವರು ಅವತ್ತು ಅಡುಗೆ ಎಲ್ಲ ಏನೂ ಮಾಡೋದಿಲ್ಲ. ಯಾಕೆ ಇವು ಬೇಜಾರಾಗಿದ್ದಂಗೆ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಕಣ್ರಿ, ನಾನು ಏನೂ ಮಾಡಿಲ್ಲ ಅಂತಾರಲ್ವ, ಎಷ್ಟು ತೊಂದರೆ ಆಗುತ್ತೆ ನೋಡಿ. ಯಾವ ಕೆಲಸಕ್ಕಾದ್ರೂ ತೊಂದರೆ ಆಗುತ್ತೆ.
ಅದರಿಂದ ನಾವು ಆದಷ್ಟು ನಮ್ಮ ಟೈಲರಿಂಗ್ ಬಟ್ಟೆ ಹೊಲ್ಸೋಕೆ ಬರೋರ ಹತ್ರ ಸ್ವಲ್ಪ ಫ್ರೆಂಡ್ಶಿಪ್ ಸ್ವಲ್ಪ ದೂರನೇ ಇಟ್ಕೊಬೇಕು. ಎಷ್ಟು ಬಟ್ಟೆ ಹೊಲ್ಸೋಕೆ ಬಂದ್ರೆ ಕೊಟ್ರ ಹೋದ್ರೆ ಅಷ್ಟೇ. ಅವ್ರದ್ದು ಫ್ಯಾಮಿಲಿ ಸ್ಟೋರಿ ಎಲ್ಲ ಸ್ಟೋರಿ ಕೇಳ್ತಾ ನಮ್ಮ ಸ್ಟೋರಿನೇ ಏನೋ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತೀನಿ. ನೀವು ಸಹಿತ ಟೈಲರ್ಸ್ ಆಗಿದ್ದರೆ ಅವಾಯ್ಡ್ ಮಾಡಿ. ಹಾಗೆ ತುಂಬ ಹೇಳಿಬಿಟ್ಟೆ ಅನಿಸುತ್ತೆ. ಇದರಲ್ಲಿ ನಿಮಗೆ ಯಾವುದಾದ್ರೂ ಹೌದು ನಮಗೂ ಈ ರೀತಿ ಆಗಿದೆ ಅಂತ ಅನಿಸಿದ್ರೆ ನೀವು ನನಗೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ಇಂಪಾರ್ಟೆಂಟ್ ಕೊಡಬೇಕಾಗಿರೋದು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಹಸ್ಬೆಂಡಿಗೆ, ನಿಮಗೆ ತುಂಬಾ ಕ್ಲೋಸ್ ಇರೋಂಥ ಒಬ್ಬರು ಫ್ರೆಂಡ್ಸಿಗೆ. ಅಷ್ಟು ಬಿಟ್ಟು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನೀವು ಹೊಸದು ಏನಾದರೂ ಮಾಡೋದಕ್ಕೆ ಟ್ರೈ ಮಾಡಿದ್ರು ಸಹಿತ ಆಗಲ್ಲ. ಮತ್ತೆ ಒಂದು ವಿಷಯ ಹೇಳ್ತೀನಿ, ನಿಮ್ಮ ಮನೆಗೆ ಯಾರೇ ಬಟ್ಟೆ ಹೊಲ್ಸೋಕೆ ಕೊಡೋಕೆ ಬರಲಿ, ಏನೇ ಬರಲಿ, ನೀವೇನಾದರೂ ಟೈಲರಿಂಗಲ್ಲಿ ಇನ್ನೇನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಈಗ ನೀವು ಸಣ್ಣ ಮಿಷನಲ್ಲಿ ಬಟ್ಟೆ ಹೊಲಿತಿರ್ತೀರ, ದೊಡ್ಡ ಜಾಕ್ ಮಿಷನ್ ತೊಗೋಬೇಕು ಅಂತಿದ್ದೀರ. ಬರೋರ ಹತ್ರ ಎಲ್ಲ ನಾನು ಇನ್ನೊಂದು 4 ದಿನದಲ್ಲಿ ಜಾಕ್ ಮಿಷನ್ ತೊಗೊಳ್ತೀನಿ, 1 ತಿಂಗಳಲ್ಲಿ ಜಾಕ್ ಮಿಷನ್ ತೊಗೊಳ್ತೀನಿ, ಅಥವಾ ನಾನು ಇನ್ನೊಂದು ತಿಂಗಳಲ್ಲಿ ಅಂಗಡಿ ಮಾಡ್ತೀನಿ, ಅದು ಇದು ಅಂತ ಹೇಳಿದ್ರೆ ಆಗೋ ಕೆಲಸನೂ ಆಗಲ್ಲ. ಆ ರೀತಿ ತಪ್ಪು ಮಾಡಬೇಡಿ. ಮತ್ತು ಬರೋವಂಥ ಕಸ್ಟಮರ್ ಹತ್ರ ಜಾಸ್ತಿ ಬಾಂಡಿಂಗ್ ಬೆಳೆಸ್ಕೊಂಡು ನಿಮ್ಮ ದುಡ್ಡು ಕಾಸು ವಿಚಾರಗಳನ್ನು ಸಹಿತ ಹೇಳಬೇಡಿ. ಅದು ತುಂಬಾ ಎಫೆಕ್ಟು. ಮನೇಲಿ ಹೊಲಿಯೋರಂತೂ ಆ ರೀತಿ ತಪ್ಪನ್ನು ದಯವಿಟ್ಟು ಮಾಡಬೇಡಿ. ನೀವು ಮುಂದೆ ಮಾಡಬೇಕಾಗಿರುವಂಥ ಕೆಲಸಗಳ ಬಗ್ಗೆ ಯಾರಿಗೂ ಸಹಿತ ಹೇಳಬೇಡಿ. ಆದಷ್ಟು ಗುಟ್ಟಿಂದ ಮಾಡಿ. ಆದ ನಂತರ ಎಲ್ಲರಿಗೂ ಸ್ವೀಟ್ ಹಂಚಿ ಹೇಳೋದು ಇದ್ದಿದ್ದೆ. ಈ ರೀತಿ ನಾವು ಟೈಲರ್ಸ್ ಆಗಿ ಒಂದು ಜಾಗದಲ್ಲಿ ಕೂತಿದ್ದೀವಿ ಅಂದರೆ ನಮ್ಮ ಹತ್ರ ಪ್ರತಿದಿನ ಎಷ್ಟೋ ಕಸ್ಟಮರ್ ಬರ್ತಾರೆ. ಅವ್ರ ಹತ್ರ ನಾವು ಹೇಗಿರಬೇಕು ಅಷ್ಟೇ ಇರಬೇಕು. ನಮ್ಮ ಮನಸ್ಥಿತಿನ ಹಾಳು ಮಾಡ್ಕೊಳೋ ಅಂತಹ ಕೆಲವೊಂದು ಅಭ್ಯಾಸಗಳನ್ನು ಬಿಟ್ಬಿಡಿ. ಅಕ್ಕ ಮತ್ತೆ ನೀವು ಮನೇಲಿ ಬಟ್ಟೆ ಹೊಲಿತಿದ್ದೀರಾ, ದಿನಕ್ಕೊಂದು 5-6 ಬ್ಲೌಸ್ ಹೊಲಿತೀರಾ. ಒಂದು ಬ್ಲೌಸಿಗೆ 350 ರೂಪಾಯಿ ಆದರೆ 5-6 ಬ್ಲೌಸಿಗೆ ಎಷ್ಟಾಯಿತು? 2000 ಮೇಲಾಯಿತು. ಅಯ್ಯೋ ಮನೇಲಿ ಕೂತ್ಕೊಂಡೇ ನೀವು 2000 2,500 ದುಡಿತೀರಲ್ವಾ ಅಂತ ಈ ಥರ ಕ್ಯಾಲ್ಕುಲೇಷನ್ ಆಗ್ತಾರೆ. ಅಕಸ್ಮಾತ್ ಬರೋವಂಥವ್ರ ಮನೆಗೆ ಯಾರೇ ಬರಲಿ, ಶಾಪಿಗೆ ಯಾರೇ ಬರಲಿ, ನೀವು ಹೇಗಿದೆ ಕೆಲಸ? ಸಾಧಾರಣವಾಗಿದೆ. ಎಷ್ಟು ಅಮೌಂಟ್ ದುಡಿತೀರ ದಿನಕ್ಕೆ? ಎಷ್ಟು ಬ್ಲೌಸ್ ಹೊಲಿತೀರ ಅಂದರೆ ಇನ್ನೇನು ನಾನು ಎಲ್ಲ ಕೆಲಸ ಮಾಡ್ಕೊಂಬಂದು ಇನ್ನೇನು 1-2 ಬ್ಲೌಸ್ ಹೊಲಿಬೋದು, ಹೆಂಗೋ ದೇವ್ರ ಮಡಗ್ದಂಗೆ ಇದ್ದೀನಿ ನಾನು ಅಂತ ಈ ರೀತಿ ಹೇಳಿ ತೀರಾ ಬಟ್ಟೆ ಇದ್ಕೊಂಡು ಹೊಲ್ಕೊಂಡು ಏನೂ ಇಲ್ಲ ಅಂತ ಹೇಳಬೇಡಿ. ಏನೂ ಇಲ್ಲ ಅಂತ ಯಾವತ್ತೂ ಹೇಳಬಾರ್ದು. ಇದೇ ಸಾಧಾರಣವಾಗಿ ಇದನ್ನು ಡೀಟೇಲ್ ಆಗಿ ಯಾರ ಹತ್ರನೂ ನಿಮ್ಮ ಪರ್ಸ್ನಲ್ ಆಗಿ ಹೇಳ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಪರ್ಸ್ನಲ್ ಹೇಳ್ಕೊಳ್ಳೋದಕ್ಕೆ ಅಂತಲೇ ಕೆಲವೊಂದು ವ್ಯಕ್ತಿಗಳಿರ್ತಾರೆ. ಅವರು ನಮಗೆ ನಮ್ಮ ಒಳ್ಳೆಯದನ್ನು ಬಯಸುವಂಥ ವ್ಯಕ್ತಿಗಳಿರ್ತಾರೆ. ಅವ್ರ ಹತ್ರ ಮಾತ್ರ ಹೇಳ್ಕೊಳ್ಳಿ. ನೀವು ಏನೇ ಹೊಸದಾಗಿ ಮಾಡುವಾಗ ನಿಮ್ಮ ಮನೆಯವ್ರ ಹತ್ರ, ದೊಡ್ಡವ್ರ ಹತ್ರ ಕೇಳಿಕೊಂಡು, ಇನ್ನೂ ಹತ್ರದವ್ರು ಅವ್ರ ಬಗ್ಗೆ ನಿಮಗೆ ತಿಳಿದಿದ್ರೆ ಅಷ್ಟೇ ಹೇಳಿ. ಅದು ಬಿಟ್ಟರೆ ಯಾರ ಹತ್ರನೂ ನಿಮ್ಮ ಒಂದು ಸೀಕ್ರೆಟನ್ನು ಹೇಳ್ಬೇಡಿ. ಅದು ನಿಮ್ಮ ಕೆಲಸಕ್ಕೆ ತೊಂದರೆ. ಎಷ್ಟೊಂದು ವಿಷಯಗಳಿದಾವಲ್ವ, ಇನ್ನೂ ಮಾತಾಡ್ತಾ ಹೋದರೆ ಇನ್ನೂ ವಿಡಿಯೋ ಲಾಂಗ್ ಆಗುತ್ತೆ. ನಿಮಗೆ ಇದೇ ಥರ ವಿಷಯಗಳ ಬಗ್ಗೆ ಇನ್ನೂ ಮಾಹಿತಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಮತ್ತೆ ಹೊಸ ವಿಷಯಗಳನ್ನು ಹೇಳ್ತೀನಿ. ಈಗ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.